ಡಾಕ್ಟರ್ ಕೆ ಸುಧಾಕರ್ ಹೆಸರನ್ನ ಬರೆದಿಟ್ಟು ಚಾಲಕ ಬಾಬು ಆತ್ಮಹತ್ಯೆ ಮಾಡಿಕೊಂಡಿರೋದು. ಡೆತ್ ನೋಟನ್ನು ಬರೆದಿಟ್ಟುಬಿಟ್ಟು ಕಾರು ಚಾಲಕ ಬಾಬು ಸೂಸೈಡ್ ಮಾಡಿಕೊಂಡಿರೋದು. ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. SC/ST ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ಅನ್ನು ಪೊಲೀಸರು ದಾಖಲು ಮಾಡಿದ್ದಾರೆ. ಮೃತ ಬಾಬು ಪತ್ನಿ ಶಿಲ್ಪಾ ದೂರಿನ ಮೇರೆಗೆ ಎಫ್ಐಆರ್ ಆಗಿರೋದು. ಸಂಸದ ಡಾಕ್ಟರ್ ಕೆ ಸುಧಾಕರ್ A1 ಅಂತ ಹೇಳಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ. ಆರೋಪಿ ನಂಬರ್ 1 ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ದಾಖಲಾಗಿರೋದಲ್ಲಿ ಡೆತ್ ನೋಟ್ನಲ್ಲಿದ್ದಂಥ ಮೂವರ ವಿರುದ್ಧವಾಗಿಯೂ ಕೂಡ ಎಫ್ಐಆರ್ ದಾಖಲಾಗಿದೆ. ನಾಗೇಶ್ ಮಂಜುನಾಥ್ ವಿರುದ್ಧವಾಗಿಯೂ ಕೂಡ ಎಫ್ಐಆರ್ ಆಗಿದೆ. BNS ಕಾಯ್ದೆ, ಭಾರತೀಯ ನ್ಯಾಯ ಸಂಹಿತೆ ಕಾಯ್ದೆ 108, 352, 351 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ಅಟ್ರಾಸಿಟಿ, ಜಾತಿ ನಿಂದನೆ ಕೇಸು ದಾಖಲಾಗುತ್ತೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಜಿಲ್ಲಾ ಪಂಚಾಯಿತಿ CEO ಕಾರು ಚಾಲಕ ಆಗಿದ್ದಿದ್ದು ಬಾಬು. ಸಂಸದ ಕೆ ಸುಧಾಕರ್ ಹೆಸರನ್ನು ಬರೆದಿಟ್ಟು ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಕೇಸ್ನಲ್ಲಿ ವಿಧಾನಸೌಧದಲ್ಲಿ ಸಚಿವ MC ಸುಧಾಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಾಬುಗೆ ತುಂಬ ಅನ್ಯಾಯ ಆಗಿದೆ, ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಿದೆ. ಪರಿಶಿಷ್ಟ ಸಮುದಾಯದ ವ್ಯಕ್ತಿ ಸಾವು ಸಹಿಸೋದಕ್ಕಾಗ್ತಾ ಇಲ್ಲ. ಯಾರ್ಯಾರ ಪಾತ್ರ ಏನೇನಿದೆ ಹೊರಗೆ ಬರಬೇಕು ಮೊದಲಿಗೆ. ಇದಕ್ಕೆ BJP MPಗಳು ಏನು ಹೇಳ್ತಾರೆ? ಬಡವರ ಬಗ್ಗೆ ಕಾಳಜಿ ಇದೆಯಾ? ಕಾಳಜಿ ಇದ್ದರೆ ಚಿಕ್ಕಬಳ್ಳಾಪುರಕ್ಕೆ ಬಂದುಬಿಟ್ಟು ಮನೆ ಮುಂದೆ ಪ್ರತಿಭಟಿಸಿ. BJP ನಾಯಕರಿಗೆ ಸವಾಲು ಹಾಕಿದ್ದಾರೆ MC ಸುಧಾಕರ್ ಅವರು. ಪ್ರಕರಣದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೀದರ್ನಲ್ಲಿ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡ್ರು. ಡೆತ್ ನೋಟಲ್ಲಿ ನನ್ನ ಹೆಸರೇ ಇರದೇ ಇದ್ದರು. ಸಚಿನ್ ಅಣ್ಣನ ಬೀದರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಅವನು ಬರೆದಿದ್ದಂಥ ಡೆತ್ ನೋಟಲ್ಲಿ ನನ್ನ ಹೆಸರೇ ಬರೆದಿರಲಿಲ್ಲ. ಕಲಬುರಗಿ ಚಲೋ ಅಂತ ಮಾಡ್ಕೊಂಡು ಬಂದುಬಿಟ್ಟಿದ್ರು ಅವಾಗ. ಈಗ ಸುಧಾಕರ್ ಹೆಸರು ಬರೆದಿಟ್ಬಿಟ್ಟೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನಲ್ಲ ಚಾಲಕ, ನೈತಿಕತೆ ತೋರಿಸ್ರಪ್ಪ ನಿಮ್ಮದು ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚಾಲಕರು ಸುಮಾರು 7 ವರ್ಷದಿಂದ ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು ಅಂಥೇಳಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ನಮ್ಮ ಜಿಲ್ಲಾಡಳಿತ ನನಗೆ ತಲುಪಿಸಿದ್ದಾರೆ. ಮತ್ತು ಅವರು ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭ ಅವರು ಕಾರಣಗಳನ್ನು ಅವರು ಒಂದು ಚೀಟಿಯಲ್ಲಿ ಬರ್ಕೊಂಡು ಅವರ ಜೇಬಿನಲ್ಲಿತ್ತು ಅಂತಕ್ಕಂಥದ್ದು ಅಧಿಕಾರಿಗಳು ನನಗೆ ತಿಳಿಸಿದ್ದಾರೆ. ಮತ್ತು ಅದರಲ್ಲಿ ಇರ್ತಕ್ಕಂಥ ಅಂಶಗಳು ಆ ಭಾಗದ ಲೋಕಸಭಾ ಸದಸ್ಯರು, ಮಾಜಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ಬೀದರ್ನಲ್ಲಿ ಒಬ್ಬರ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತ ಒಂದು, ಅವಾಗ ಆ ಡೆತ್ ನೋಟ್ನಲ್ಲಿ ಎಲ್ಲೂ ಕೂಡ ನನ್ನ ಬಗ್ಗೆ ಪ್ರಸ್ತಾವನೆ ಆಗಿರಲಿಲ್ಲ. ನೇರವಾಗಿ ನಮ್ಮ ಭೇಟಿಯಾಗಿದ್ದೀವಿ, ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು, ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಅದು ಏನೂ ಆಗಿರಲಿಲ್ಲ. ಆದರೆ BJPಯವರು ಕಲಬುರ್ಗಿ ಚಲೋ ಅಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು. ಒಂದು ದೊಡ್ಡ ವೇದಿಕೆಯನ್ನು ಸಜ್ಜು ಮಾಡಿ ಕಲಬುರ್ಗಿ, ರಿಪಬ್ಲಿಕ್ ಆಫ್ ಕಲಬುರ್ಗಿ ಅಂತ ನಮ್ಮ ಜನರಿಗೆ ಅವಮಾನ ಮಾಡಿದ್ರು. ಸುಧಾಕರ್ ಅವ್ರು ಹೇಳ್ದಂಗೆ ಅದೇ ನೈತಿಕತೆ ಇವಾಗ ತೋರಿಸ್ತಾರಾ? ಬೀದರ್ನಲ್ಲಿ ಒಬ್ಬರ ಆತ್ಮಹತ್ಯೆ ಮಾಡಿಕೊಂಡ ಒಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತ ಒಂದು, ಅವಾಗ